ಇವತ್ತು ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಶಾಂತಿ ನೆಲೆಸಬೇಕಾಗಿದೆ. ಕಳೆದ 30 ವರ್ಷಗಳಿಂದ ದಕ್ಷಿಣ ಕನ್ನಡದ ಒಟ್ಟಾರೆ ಕರಾವಳಿ ಭಾಗದಲ್ಲಿ ಕೋಮು ಗಲಭೆ, ಕೋಮು ದ್ವೇಷದ ಕಾರಣಕ್ಕಾಗಿ ಸುಮಾರು 60 ಜನರು ಹತರಾಗಿದ್ದಾರೆ. ಪರಸ್ಪರ ಕೊಲೆಗಳು ನಡೆದಿದ್ದಾವೆ. ಅದು ಮುಲ್ಕಿ ರಫೀಕ್ ಇರ್ಬೋದು, ಶುಕಾನಂದ ಶೆಟ್ಟಿ ಇರುವಂಥದ್ದು, ಪ್ರವೀಣ್ ನೆಟ್ಟಾರು ಇರುವಂಥದ್ದು, ಅನೇಕರು ಲೆಕ್ಕ ಆಗ್ತಾ ಹೋದರೆ 10 ಕೊಲೆಗಳು ಆಗಿರ್ತಕ್ಕಂಥದ್ದು. ಇದನ್ನು ರಾಜಕಾರಣಿಗಳು ಬಂಡವಾಳವನ್ನು ಮಾಡ್ಕೊಳ್ತಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಆಚೆ ಈಚೆ ಕೊಲೆಗಳಾಗ್ತವೆ, ಕೋಮು ಭಾಷಣಗಳನ್ನು ಮಾಡ್ತಾರೆ, ಪ್ರಚೋದನೆಯನ್ನು ಮಾಡ್ತಾರೆ. ಆದರೆ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಇದು ನಿಲ್ಲಬೇಕಾಗಿರ್ತಕ್ಕಂಥದ್ದು. ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಕರಾವಳಿ ಭಾಗದ ಜನರು ಪ್ರಜ್ಞಾವಂತರು. ಈ ದೇಶಕ್ಕೆ ಆರ್ಥಿಕತೆಯ ಪಾಠವನ್ನು ಕಲಿಸ್ಕೊಟ್ಟಂಥವರು ಸಿಂಡಿಕೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್. ಈ ದೇಶಕ್ಕೆ ಹಣಕಾಸು ವಹಿವಾಟು ಯಾವ ರೀತಿ ಇರಬೇಕಂತ ಹೇಳಿದಂಥವ್ರು. ಮಿಸ್ ವರ್ಲ್ಡ್ ಕೊಟ್ಟವರು ಕೂಡ ಕರಾವಳಿಯವರು. ಶೈಕ್ಷಣಿಕರಲ್ಲೂ ಕೂಡ ಮುಂದಿದ್ದಾರೆ, ವ್ಯಾಪಾರ ಕ್ಷೇತ್ರದಲ್ಲೂ ಮುಂದಿದ್ದಾರೆ. ನೀವು ಪ್ರತಿ ಬಾರಿ ಕೂಡ PUC SSLC ರಿಸಲ್ಟ್ ಬಂದಾಗ ಕರಾವಳಿ ಭಾಗದರೆ ನಂಬರ್ ಇರ್ತಾರೆ. ಇಂಥ ಪ್ರಜ್ಞಾವಂತರ ನಾಡಿನಲ್ಲಿ ಈ ರೀತಿ ಕೊಲೆಗಳಾಗ್ತಿರ್ತಕ್ಕಂಥದ್ದು, ಕೋಮು ದ್ವೇಷ, ಕೋಮು ಗಲಭೆಗಳಾಗ್ತಿರ್ತಕ್ಕಂಥದ್ದು ಬಹುಶಃ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ನಿಲ್ಲಬೇಕಾಗಿರುವಂಥದ್ದು. ಈ ಬಗ್ಗೆ ಅನೇಕರಿದ್ದಾರೆ, ಕೆಲವರು ಪಾರ್ಟಿಯರಿದ್ದಾರೆ, ಇಂಡಿಪೆಂಡೆಂಟ್ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡೋಣ. ನಾವು ಇಲ್ಲಿಂದ ಕರಾವಳಿ ಭಾಗದ ಜನರಿಗೆ, ಕರಾವಳಿ ಭಾಗದಲ್ಲಿ ರಾಜಕಾರಣಿಗಳ ಬೇಳೆ ಬೇಯಿಸಿಕೊಳ್ಳಲು ಕೊಲೆ ಮಾಡಿಸ್ತಿರ್ತಕ್ಕಂಥ ರಾಜಕಾರಣಿಗಳು ಕೂಡ ಸಂದೇಶವನ್ನು ಮುಟ್ಟಿಸಬೇಕಾಗಿದೆ. ಕರಾವಳಿಯ ಪ್ರಜ್ಞಾವಂತರಿಗೆ ಸಂದೇಶವನ್ನು ಮುಟ್ಟಿಸಬೇಕಾಗಿದೆ. ಅದು ಅಲ್ಪಸಂಖ್ಯಾತರಿರ್ಬೋದು, ಹಿಂದೂಗಳಿರ್ಬೋದು. ನಾನೀಗ ಆಮ್ ಆದ್ಮಿ ಪಾರ್ಟಿಯಿಂದ ಅನಿಲ್ ರವ್ರನ್ನ ಮಾತನಾಡ್ತಿದ್ದೀನಿ. ಅನಿಲ್ ರವರೇ, ಎಷ್ಟು ಕೊಲೆಗಳು, ರಾಜಕಾರಣಿಗಳು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಲಿಕ್ಕೆ ಈ ಥರ ಕೊಲೆಗಳಾಗ್ತಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥವ್ರು ಎಲ್ಲ ಒಂದು ಕಡೆ ಅವರಿಗಾದರೂ ಮನುಷ್ಯತ್ವ, ಸತ್ತವರ ಕುಟುಂಬದ ಪರಿಸ್ಥಿತಿ ಏನು? ಸರ್, ಇವತ್ತು ಕರಾವಳಿಯಲ್ಲಿ ಸತ್ತೋಗಿರೋರು ಯಾರು ಅಂದರೆ ಅಮಾಯಕ ಕಾರ್ಯಕರ್ತರು ಅಂತ ಹೇಳಬೇಕು. ಯಾಕಂದರೆ ಎರಡೂ ಪಕ್ಷ ಅಥವಾ ಎರಡು ಸಂಘಟನೆಗಳ ಕಾರ್ಯಕರ್ತರುಗಳು ಮಾತ್ರ ಸಾಯ್ತಾ ಇದ್ದಾರೆ. ಇವತ್ತು ಇಡೀ ಬೆಂಗಳೂರಲ್ಲಿ ಆಗಿರ್ಬೋದು, ಇಡೀ ಭಾರತ ದೇಶದಲ್ಲಿ ಎಲ್ಲ IT ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ಕರಾವಳಿ ಭಾಗದಿಂದ ಬಂದಿರೋರು, ಇಲ್ಲ ಕರಾವಳಿ ಭಾಗದಲ್ಲಿ ಓದಿರುವಂಥ ಯುವಕರಿಗೆ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಯಾವುದೇ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಕರಾವಳಿ ಜನರು ಅಂದರೆ ಅವರು ಭ್ರಷ್ಟಾಚಾರ ಮಾಡೋದಿಲ್ಲ, ಅವರು ತುಂಬ ಒಳ್ಳೆ ಜನಗಳು ಅಂತೇಳಿ ಒಂದು ಇಲ್ಲಿ ಎಲ್ಲ ಜಾಗಗಳಲ್ಲಿ ನಂಬಿಕೆ ಇದೆ. ಆದರೆ ಅದೇ ಜಾಗದಲ್ಲಿ ಈ ರಾಜಕೀಯ ನಾಯಕರುಗಳು, ನಾವುಗಳು ಸೇರಿ ಏನು ಮಾಡ್ತೀವಿ ಅಂದರೆ ಈ ಕರಾವಳಿಯ ಹುಡುಗರನ್ನ, ಈ ಏನು ಯುವಕರನ್ನಿದ್ದಾರೆ ಅವ್ರನ್ನ ಸಂಘ ಪರಿವಾರಗಳು ಇಲ್ಲದೆ ಬೇರೆ ಬೇರೆ ಸಂಘಗಳಿಗೆ ಸೇರಿಸ್ಕೊಂಡು ಅವ್ರ ತಲೆಯಲ್ಲಿ ಬ್ರೈನ್ ಸ್ಟ್ರೀಮಿಂಗ್ನ ಮಾಡಿ ಅವರನ್ನು ಈ ದ್ವೇಷದ ಒಂದು ಇದರಲ್ಲಿ ತೊಗೊಂಡೋಗಿ ಕೊಲೆಗಳಾಗ್ತಾ ಇದೆ. ಇವತ್ತು ಸಾಯ್ತಿರೋರು ಎಲ್ಲ ಈಗ 20-25 ಕೊಲೆಗಳು ಈ ಒಂದು 10 ವರ್ಷಗಳಲ್ಲಿ ಆಗಿರೋದ್ರಲ್ಲಿ ಎಲ್ಲ ಸತ್ತೋಗಿರೋರು ಕಾರ್ಯಕರ್ತರುಗಳು, ಬಡವರುಗಳು ಮತ್ತು ಯುವಕರು ಮತ್ತು ಈ ತುಂಬ ಹೆಚ್ಚಾಗಿ ಓದ್ಕೊಂಡಿರೋರೇ ತಿರೋಗಿದ್ದಾರೆ ಅಂತೇಳಿ ಕಂಡು ಬಂದಿದೆ. ಏನು ಅಂದರೆ ಇವತ್ತು ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ನಾವು ಏನು ಮಾಡಬೇಕು ಅಂದರೆ ಇವರನ್ನು ಬೇರೆ ದಾರಿಗೆ ತಗೊಂಡು ಹೋಗಬೇಕು, ಉನ್ನತ ಶಿಕ್ಷಣ ಯಾವ ಥರ ಮಾಡಬೇಕು ಅಂತ ತಗೊಂಡು ಹೋಗಬೇಕು. ಕರಾವಳಿ ಭಾಗದ ಯುವಕರಿಗೆ ನಿಜವಾಗ್ಲೂ ಹೇಳ್ತೀನಿ, ಇಡೀ ದೇಶಾದ್ಯಂತ ಒಳ್ಳೊಳ್ಳೆ ಸಂಸ್ಥೆಗಳಲ್ಲಿ ನಿಮಗೆ ಕೆಲಸ ಕೊಡ್ತಾರೆ. ಆದರೂ ಸಹ ಬೇಡದಲ್ಲೇ ಇರೋಂಥ ಈ ಗಲಾಟೆಗಳಿಗೆ ಹೋಗ್ದಲೇ ನೀವು ನಿಮ್ಮ ಏನು ಕರಾವಳಿ ಭಾಗ ಇದೆಯಲ್ಲ ಅದರ ಹೆಸರನ್ನು ತುಂಬ ಉತ್ತುಂಗಕ್ಕೆ ತಗೊಂಡು ಹೋಗಬೇಕು, ಹೆಗ್ಗಳಿಕೆ ಮತ್ತು ಹಾಳು ಮಾಡಬಾರ್ದು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಅತಿಯಾದ ತುಷ್ಟೀಕರಣ, ಅದು ಅಲ್ಪಸಂಖ್ಯಾತರಿರ್ಬೋದು, ಹಿಂದೂಗಳಿರ್ತಕ್ಕಂಥದ್ದು. ಯಾರೆಲ್ಲ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ರು, ಸನ್ಮಾನ್ಯ ಪ್ರಭಾಕರ್ ಭಟ್ ಇರ್ತಕ್ಕಂಥವ್ರು ಅಥವಾ STP ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅವರವರ ಕುಟುಂಬಸ್ಥರು ತುಂಬ ಚೆನ್ನಾಗಿದ್ದಾರೆ. ಅವರ ಮನೆಗಳಲ್ಲಿ ಏನು ಸಮಸ್ಯೆ ಆಗಿಲ್ಲ. ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಭರತ್ ಶೆಟ್ಟಿ ಇರ್ಬೋದು, UT ಖಾದರ್ ಇರ್ಬೋದು, ಎಲ್ಲರ ಮನೆಗಳಲ್ಲಿ ಕೂಡ ಇವತ್ತು ಚೆನ್ನಾಗಿದ್ದಾರೆ. ಯಾರು ಬೀದಿ ಹೆಣ್ಣಾಗ್ತಿರ್ತಕ್ಕಂಥದ್ದು ಬಡವರ ಮಕ್ಕಳು, ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಸಮುದಾಯದ ಮಕ್ಕಳುಗಳು. ಇವ್ರ ಮಕ್ಕಳೆಲ್ಲರೂ ಕೂಡ ಎಲ್ಲರೂ ಉದ್ಯಮಿಗಳಾಗಿದ್ದಾರೆ, ಬೇರೆ ಬೇರೆ ಕಡೆ ಬಿಸ್ನೆಸ್ ಮಾಡ್ತಿದ್ದಾರೆ, ಒಳ್ಳೆ ಎಜುಕೇಟೆಡ್ಸ್ ಆಗಿದ್ದಾರೆ, ಫಾರಿನಲ್ಲಿದ್ದಾರೆ, ಮಂಗಳೂರಲ್ಲೂ ಕೂಡ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಆದರೆ ಸಾಯ್ತಾ ಇರ್ತಕ್ಕಂಥವ್ರು ಅಮಾಯಕರು. ಇವ್ರಿಗೆ ನಾವು ಮೂರ್ಖರು ಅಂತ ಹೇಳೋದ, ಇನ್ನೇನು ಹೇಳೋದು? ಇವರು ಪ್ರಜ್ಞಾವಂತರ ಅಂತ ಹೇಳೋದ, ಮೂರ್ಖರು ಅಂತ ಹೇಳುವಂಥದ್ದು. ಎಲ್ಲ ಒಂದು ಕಡೆ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಯಾವ ಮಟ್ಟಕ್ಕೆ ಆಗಿದೆ ಅಂತ ಹೇಳಿದ್ರೆ, ಒಂದು ಸಮುದಾಯ ಕಾಂಗ್ರೆಸ್ನ ಬಾಯ್ಕಟ್ ಮಾಡ್ತೀವಿ ಅಂತಾರೆ, ಪರೋಕ್ಷವಾಗಿ ಥ್ರೆಟ್ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ದಕ್ಷಿಣ ಕನ್ನಡದಲ್ಲಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವ್ರು ದಿನೇಶ್ ಗುಂಡೂರಾವ್ ಅಂತೇಳಿ. ಆದರೆ ದಿನೇಶ್ ಗುಂಡೂರಾವ್ ಅವರಿಗೆ ಎಲ್ಲ ಒಂದು ಕಡೆ ದಕ್ಷಿಣ ಕನ್ನಡದ ಸಹವಾಸ ಬೇಡ ಅನಿಸಿದೆ. ಯಾಕಂದರೆ ಅವರು ಬೆಂಗಳೂರಿನವರು, ಅಲ್ಲಿಯ ವಾಸ್ತವತೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಅವ್ರನ್ನೇ ಪ್ರವೋಕ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು. ಇಡೀ ದಕ್ಷಿಣ ಕನ್ನಡದಲ್ಲಿ ಇವತ್ತು ಕಂಟ್ರೋಲ್ ತೆಗೆದುಕೊಂಡಿರ್ತಕ್ಕಂಥದ್ದು ಸನ್ಮಾನ್ಯ ಸ್ಪೀಕರ್ UT ಖಾದರ್ ಮತ್ತು ಅವರ ಕುಟುಂಬ. ಅವರ ಕುಟುಂಬ ಏನು ಹೇಳುತ್ತೆ ಆ ರೀತಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಅಧಿಕಾರಿಗಳೇ ಕೇಳ್ತಿದ್ದಾರೆ, ಅಲ್ಲಿ ಇಡೀ ವ್ಯವಸ್ಥೆ ನಡೆದಿದೆ ಅಂತೇಳಿ ಗಂಭೀರ ಆರೋಪ ಕಾಂಗ್ರೆಸ್ ವಲಯದಲ್ಲಿ ಕೇಳ್ತಿರ್ತಕ್ಕಂಥದ್ದು. ಕಳೆದ ಇಸ್ವಿ 1968ರಿಂದ ಆರಂಭ ಆಗಿರ್ತಕ್ಕಂಥದ್ದು. ಅದು ಅಲ್ಲಿಂದ ಬಾಬರಿ ಮಸೀದಿ ಇರ್ಬೋದು, ಬೇರೆ ಬೇರೆ ವಿಚಾರಗಳು ಕೂಡ ಕೊಲೆಗಳಾಗ್ತಿರ್ತಕ್ಕಂಥದ್ದು. ಇದು ನಿಲ್ಲಬೇಕಾ ಬೇಡವಾ? ಈ ಪ್ರಚೋದನಕಾರಿ ಭಾಷಣ ಮಾಡೋಂಥವರಿಗೆ ಏನು ಮಾಡಬೇಕು? ಇದು ಕಂಪ್ಲೀಟ್ಲಿ ನಿಲ್ಲಬೇಕು ಸರ್. ಇದು ಏನಾಗಿದೆ ಅಂದರೆ ಇವಾಗ ದಕ್ಷಿಣ ಕನ್ನಡ ಎಸ್ಪೆಷಲಿ ಮಂಗಳೂರು, ಕುದ್ರೋಳಿ, ಬಂಟ್ವಾಳ ಇವೆಲ್ಲ ಒಂಥರ
ಪ್ಯಾಟ್ರನ್ ಮರ್ಡರ್ ಥರ ಆಗ್ತಾ ಇದೆ. ಏನಂದರೆ ಅಲ್ಲಿರೋ ಜನನೇ ಲೈಕ್ ಯಾರೇ ಇರಲಿ, ಅವರು BJP ಕಾರ್ಯಕರ್ತರಿರಲಿ ಅಥವಾ ಇದು ಏನದು ಬಜರಂಗ್ ದಳ ಯಾವುದೇ ಕಾರ್ಯಕರ್ತರಿರಲಿ, ಅವ್ರನ್ನ ಒಬ್ಬರನ್ನ ಮರ್ಡರ್ ಮಾಡಿದ್ರು. ಎಲ್ಲ ಸಮುದಾಯದವರು ಬಂದರು, ಕಾಂಗ್ರೆಸ್ ಅವರು. ಈಗ ನೋಡಿ, ಸುಹಾಸ್ ಶೆಟ್ಟಿದು ಮೊನ್ನೆ ಮರ್ಡರ್ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಮರ್ಡರ್ ಮಾಡಿದಾಗ ಈಗ ಪ್ರೆಸೆಂಟ್ ಇರೋ ಗೌರ್ಮೆಂಟು ಕಾಂಗ್ರೆಸ್ಸು ಒಬ್ಬರು ಯಾರು ಅವ್ರ ಇದಕ್ಕೆ ಹೋಗಿ ಅವ್ರಿಗೆ ಸಮಾಧಾನ ಮಾಡಿಲ್ಲ, ಇಲ್ಲಿ ಏನೂ ಮಾಡಲಿಲ್ಲ. ಅವ್ರಿಗೇನು ಒಂದು ಟೈಟಲ್ ಕೊಟ್ಟರು ಸುಹಾಸ್ ಶೆಟ್ಟಿಗೆ, ರೌಡಿ ಶೀಟ್ರು ಅಂತ ಒಂದು. ಈಗ ಎರಡನೇದು ಮೊನ್ನೆ 3 ಜನ ಕರಾವಳಿಲಿ ಮರ್ಡರ್ ಆಗಿದ್ದಾರೆ. ಯಾರು? ಒಂದು ಕೋಮಿನವರು, ಯು ಟೇಕ್ ಇಟ್ ಆ್ಯಸ್ ಎ ಮುಸ್ಲಿಮ್ಸ್ ಅಂತಾರೆ. ಅವರು ಆದಾಗ ಮಾತ್ರ ಇಲ್ಲಿಂದ ಎಲ್ಲರೂ ಓಡೋಗಿದ್ದಾರೆ. ಎಸ್ಪೆಷಲಿ ಅಲ್ಲಿರೋ ಇವರು ಯಾರು ಮಿನಿಸ್ಟ್ರುಗಳು ಯಾರಿದ್ದಾರೆ ಅವರು ರಾಜೀನಾಮೆ ಕೊಡಬೇಕಂತೆ. ಅಬ್ದುಲ್ ರಜಾಕ್ ಅವ್ರು ಹೇಳ್ತಾ ಇದ್ದಾರೆ, ಅವರು ಇನ್ಸ್ಪೆಕ್ಟ್ರು, ACP DCP ಅವ್ರನ್ನೆಲ್ಲ ವರ್ಗಾವಣೆ ಮಾಡಿ ಈ ಥರ. ಇದು ಯಾವುದು ಚಿದಾನಂದ್ ಅವರೇ, ನಿಮಗೆ ನ್ಯಾಯ ಅನಿಸ್ತಾ ಇದೆಯಾ? ಎಲ್ಲಿ ಹೋಗ್ತಾ ಇದೆ ಗೌರ್ಮೆಂಟ್, ಎಲ್ಲಿ ಹೋಗ್ತಾ ಇದೆ? ನ್ಯಾಯ ಯಾರೇ ಇರಲಿ ರೀ, ಕಾಮನ್ ಮ್ಯಾನ್ ಯಾರೇ ಇರಲಿ, ಅವರು ಮರ್ಡರ್ ಆದರೂ ನ್ಯಾಯ ಕೊಡಿ. ಎಲ್ರಿಗೂ ಒಂದೇ ಥರನೇ ಟ್ರೀಟ್ ಮಾಡಿ. ಯಾಕೆ ಅವರು BJP ಅವರು, ಇವ್ರು ಕಾಂಗ್ರೆಸ್ ಅವರು ಅಂತ ಯಾಕೆ ಟ್ರೀಟ್ ಮಾಡ್ತೀರಾ? ಇದು ಎಷ್ಟು ವರ್ಷದಿಂದ ನಡೀತಾ ಇದೇ ಬರ್ತಾ ಇದೆ. ಮಂಗಳೂರು ದಕ್ಷಿಣ ಕನ್ನಡ ಅಂದರೆ ಒಂಥರ ಮರ್ಡರ್ ಇದಕ್ಕೆ ಫೇಮಸ್ ಆಗೋಗಿದೆ. ಇದಕ್ಕೆ ಒಂದು ತೀಲಾಂಜಲಿ ಹಾಡಿ ಒಂದು ಫುಲ್ ಸ್ಟಾಪ್ ಇಡಿ. ಯಾರೇ ಬರಲಿ, ಯಾವ ಗೌರ್ಮೆಂಟೇ ಬರಲಿ, ಫುಲ್ ಸ್ಟಾಪ್ ಇಡಿ. ಕಾಂಗ್ರೆಸ್ನ ಅತಿಯಾದ ತುಷ್ಟೀಕರಣ ಎಲ್ಲೊಂದು ಕಡೆ ಕಾಂಗ್ರೆಸ್ ಬುಡಕ್ಕೆ ಈಗ ಬೆಂಕಿ ಬಿದ್ದಿರುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಕಾಂಗ್ರೆಸ್ನ ಥ್ರೆಟ್ ಮಾಡ್ತಿದ್ದಾರೆ, ರಿಸೈನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲೊಂದು ಕಡೆ ನಮ್ಮ ಸರ್ಕಾರ ಇದ್ರೂ ನಮಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ. ಅಮಾಯಕರು ಕೊಲೆ ಆಗ್ತಿದ್ದಾರೆ. ಅಬ್ದುಲ್ ರೆಹಮಾನ್ ಕೂಡ ಒಬ್ಬ ಅಮಾಯಕ ಇರ್ತಕ್ಕಂಥ. ಅಂದರೆ ಎಲ್ಲೊಂದು ಕಡೆ ಅಲ್ಲಿ ಪೊಲೀಸ್ ಭಯ ಇಲ್ವಾ, ಸರ್ಕಾರದ ಭಯ ಇಲ್ವಾ, ಕಾನೂನು ಭಯ ಇಲ್ವಾ? ಈ ಥರ ಕೊಲೆಗಳಾಗ್ತಿದ್ರೆ ಯಾರು ಸರ್ಕಾರವನ್ನು ನಂಬ್ತಾರೆ? ಪೊಲೀಸ್ ವ್ಯವಸ್ಥೆಯನ್ನು ಯಾರು ನಂಬ್ತಾರೆ? ಕಾನೂನು ವ್ಯವಸ್ಥೆಯನ್ನು ಯಾರು ನಂಬ್ತಾರೆ? ನಿಮಗೆ ಗೊತ್ತಿರಲಿ, 100 ಜನ ಅಲ್ಪಸಂಖ್ಯಾತರು ರಾಜೀನಾಮೆ ಕೂಡ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವ್ರ ಜೊತೆ ಮಾತುಕತೆಗೆ ತಯಾರಿಲ್ಲ. ಇನ್ನೊಬ್ಬರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಹೇಳ್ತಾರೆ, ಕರಾವಳಿ ಜನರಿಗೆ ನಾವು ಬಟ್ಟೆಗೆ ಕೊಟ್ಟಿದ್ವಿ, ನಮಗೆ ಓಟ್ ಹಾಕಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲದರ ನಡುವೆ ಮುಖ್ಯಮಂತ್ರಿಗಳು ಮುಗುಮಾಗಿದ್ದಾರೆ. ಅನಿವಾರ್ಯವಾಗಿ ಹರಿಪ್ರಸಾದ್ ಅವರ ಕೈಕಾಲು ಹಿಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕರಾವಳಿಯ ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಕಾರಣಕ್ಕಾಗಿ ಈ ಕೊಲೆಗಳಿಗೆ ಕೂಡ ತಾವು ಕೂಡ ನಾನು ಹೇಳ್ತಾ ಇದ್ದೀನಲ್ಲ, ನಾಟ್ ಓನ್ಲಿ ಹಿಂದೂ ಸಂಘಟನೆಗಳು ಮತ್ತು ಮುಸ್ಲಿಂ ಸಂಘಟನೆಗಳು ಇದಕ್ಕೆ ನೀರೆರೆದು ಪೋಷಣೆ ಮಾಡ್ತಕ್ಕಂಥ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, STP ಇರ್ಬೋದು, ಅಥವಾ ಇನ್ನೊಂದು ಪಾರ್ಟಿ ಇರುವಂಥದ್ದು, ನೀವೆಲ್ಲರೂ ಕೂಡ ಇದಕ್ಕೆ ಹೊಣೆಗಾರರಲ್ವಾ? ಸರ್, ಮೊದಲಿಗೆ ನಾವು ಕಾಂಗ್ರೆಸ್ ಅವರು ಯಾವುದನ್ನು ಪೋಷಣೆ ಮಾಡಲ್ಲ ಸರ್. ಒಂದು BJP ಅವರು ಇದನ್ನು ಮಾಡ್ತಿದ್ದಾರೆ, ಅವ್ರಿಗೆ ಅರ್ಥ ಆಗಿಲ್ಲ. ಕರಾವಳಿ ಭಾಗದಲ್ಲಿ ಯಾವತ್ತು BJP ನಿರ್ಮೂಲನೆ ಆಗುತ್ತೆ, ಯಾವತ್ತು BJP ಅಲ್ಲಿಂದ ಅಳಿಸಿ ಹೋಗುತ್ತೆ, ಆವಾಗ ಇದಕ್ಕೆಲ್ಲ ಮುಕ್ತಿ ಸಿಗೋವಂಥ ಕೆಲಸ ಆಗುತ್ತೆ. ಯಾಕೆಂದ್ರೆ ಹೇಳ್ತೀನಿ, ನಮ್ಮ ಕುವೆಂಪು ಅವರು ಹೇಳಿದ್ದಾರೆ ನಾಡಗೀತೆಯಲ್ಲಿ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕ ಕಣ್ಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರ ಉದ್ಯಾನ. ಈ ಮೂಲ ನಾಡಗೀತೆನ ಅವರು ಅಪಮಾನ ಮಾಡ್ತಿದ್ದಾರೆ BJP ಅವರು. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಹಿಂದೂ ಕ್ರೈಸ್ತ ಮುಸಲ್ಮಾನರಿರುವಂಥ ಭಾರತದಲ್ಲಿ ಹಿಂದೂ ಮುಸಲ್ಮಾನ್ ಜಾತಿ ಧರ್ಮ ಈ ಥರ ಕೋಮುಗಲಭೆಯನ್ನು ಸೃಷ್ಟಿಸ್ತಾ ಇರೋದು ಅವರೇ. ಈಗ ನಾನು ಕರಾವಳಿ ಭಾಗದಲ್ಲಿ ಜನಕ್ಕೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಅವ್ರಿಗೆ ಗೊತ್ತಾಗ್ತಿಲ್ಲ, ಕೊಲ್ಲುವವನು ಏನಕ್ಕೆ ಕೊಲ್ತಾ ಇದ್ದಾನೆ ಅಂತ ಗೊತ್ತಿಲ್ಲ, ಸಾಯೋನು ಏನಕ್ಕೆ ಕಾಯ್ತಾ ಇದ್ದಾನೆ ಅಂತ ಗೊತ್ತಾಗ್ತಾಯಿಲ್ಲ. ಈ ಥರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರೋಂಥವ್ರು BJP ಅವರು, RSS ಅವರು, ಬಜರಂಗ್ ದಳದವರು. ಅದರಲ್ಲೂ ಹೆಚ್ಚಿಗೆ ಹೇಳ್ತೀನಿ, ಅದರಲ್ಲಿ ಕೆಲವು ನಾಯಕರುಗಳನ್ನ ಇವರು ಪೋಷಣೆ ಮಾಡ್ತಿದ್ದಾರೆ. ಯಾರು? ಶ್ರೀಕಾಂತ್ ಶೆಟ್ಟರಾಗಲಿ, ಭರತ್ ಕುಂಬ್ಡೇಲಾಗಲಿ, ಆಮೇಲೆ ಸಂದೀಪ್ ಪಮ್ಡೇಲಾಗಲಿ, ಆಮೇಲೆ ಭರತ್ ಶೆಟ್ಟಿ, ಆಮೇಲೆ ಹರೀಶ್ ಪೂಂಜಾ, ಈ ಥರ ಜನಪ್ರತಿಗಳಿದ್ದಾಗ ಜನರು ಒಂದು ಅರ್ಥ ಮಾಡ್ಕೋಬೇಕು. ಜನಪ್ರತಿಗಳು ಜನರನ್ನು ಉದ್ಧಾರ ಮಾಡೋಕ್ಕೋಸ್ಕರ ಬದುಕಬೇಕೇ ಹೊರತು ಜನರಲ್ಲಿ ಕೋಮು ದ್ವೇಷವನ್ನು ಹರಡಿಸಿ ಅವರಲ್ಲಿ ವೈರತ್ವವನ್ನು ಮೂಡಿಸಿ ಜನರನ್ನು ಸಾಯಿಸುವಂಥ ಮಟ್ಟಿಗೆ ಹೋಗಬಾರ್ದು. ನೀವು ಹೇಳಿದ್ರಿ ಇಷ್ಟೊತ್ತರೆಗೂ ಹಲವಾರು ಕೊಲೆಗಳು ನಡೆದಿದೆ ಅಂತ. 17ರಿಂದ ಮುಂದಕ್ಕೆ ಎಷ್ಟು ಕೊಲೆಗಳಾಯಿತು ಅಂತ ನಿಮಗೆ ಗೊತ್ತು. ಅಶ್ರಫ್ ಕಲಾಯಿಂದ ಹಿಡ್ದು ಸುಹಾಸ್ ಶೆಟ್ಟಿವರೆಗೂ ಆಯಿತು. ಫಾಜಿಲ್ ಹತ್ಯೆನ್ ಅಂತ ಸುಹಾಸ್ ಶೆಟ್ಟಿ ಮರ್ಡರ್ ಆಯಿತು. ಸುಹಾಸ್ ಶೆಟ್ಟಿ ಮರ್ಡರ್ ಆದಮೇಲೆ ಅದಕ್ಕೆ ಸಫಲ್ ಗ್ಯಾಂಗ್ ಅಂತ ಒಂದು ಅರೆಸ್ಟ್ ಆಗಿದ್ದಾರೆ. ಅವ್ರು ಅರೆಸ್ಟ್ ಆದಮೇಲೆ ಅದಾಗಿದ್ದ ತಕ್ಷಣ ಇವಾಗ ಏನಾಗ್ತಿದೆ, ಈ ಸುಹಾಸ್ ಶೆಟ್ಟಿನ ಕೊಂದವ್ರು ಯಾರು ಅಂತ ಅವರು ಅರೆಸ್ಟ್ ಆದಮೇಲೆ ಒಬ್ಬ ಅಮಾಯಕ ಹುಡುಗ, ಅವರು ಏನಂತಾರೆ ರೆಹಮಾನ್, ಆ ಹುಡುಗನ್ನ ಒಬ್ಬ ಪಿಕಪ್ ಡ್ರೈವರು, ಮರಳನ್ನು ಹೊಡೆಯುವಂಥ ಒಬ್ಬ ಪಿಕಪ್ ಡ್ರೈವರ್ನ ಸಾಯಿಸುವಂಥ
ಕೆಲಸ ಇವ್ರಿಗೇನಿತ್ತು? ಈಗ ಇವ್ರು ಹೇಳ್ತಾರೆ ನಾವು ಸಾಯಿಸಿಲ್ಲ, BJPಯವ್ರು ಸಾಯಿಸಿಲ್ಲ ಅಂತ ಹೇಳ್ಬೋದು. ಒಂದು ಪ್ರಾಂತ್ಯದಲ್ಲಿ ಕೋಮು ದ್ವೇಷವನ್ನು ಹರಡುವಂಥ ಭಾಷಣಗಳನ್ನ ಮಾಡೋಕ್ಕೆ ಇವರಿಗೆ ಏನು ಅಧಿಕಾರ ಇದೆ? ಅದಕ್ಕೆ ಅಧಿಕಾರ ಕೊಟ್ಟೋವಂಥವ್ರು ಯಾರು? ಇವರು BJP ನಾಯಕರು ಅರ್ಥ ಮಾಡ್ಕೋಬೇಕು. ದೇಶದಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲ ಸರ್ವ ಜನಾಂಗದವರು ಇರ್ತಾರೆ. ಅವ್ರಿಗೊಂದು ಶಾಂತಿ ಮಂತ್ರವನ್ನು ಪಠಿಸಬೇಕೇ ಹೊರತು ಜನಾಂಗದಲ್ಲಿ ಒಂದು ಕೋಮು ದ್ವೇಷಗಳನ್ನು ಹರಡಿ ಆ ಪ್ರಾಂತ್ಯವನ್ನು ವಶಪಡಿಸ್ಕೊಳ್ಳೋಕ್ಕೋಸ್ಕರ ರಾಜಕೀಯ ಉದ್ದೇಶಗಳಿಗೋಸ್ಕರ ಈ ಥರ ಕೀಳು ಮಟ್ಟದ ರಾಜಕೀಯನ ಯಾವತ್ತೂ ಮಾಡಬಾರ್ದು. ನಮ್ಮ ಸರ್ಕಾರ ಸದೃಢವಾಗಿದೆ, ಆಮೇಲೆ ಸುಭದ್ರವಾಗಿದೆ. ಇಂಥವರನ್ನು ಮಟ್ಟ ಹಾಕೋಕ್ಕೆ ನಮ್ಮ ಗೃಹ ಮಂತ್ರಿಗಳು, ನಮ್ಮ CM ಅವರು, DCM ಅವರು ಇದ್ದಾರೆ.